ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಸ್ಪರ್ಧೆ ತುಮಕೂರು ಓಪನ್ ಮಹಿಳಾ ಟೆನ್ನಿಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟ ಮೇ 3ರಿಂದ 10ರವರೆಗೆ ತುಮಕೂರು ವಿಶ್ವವಿದ್ಯಾಲಯದ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅದರ ಲಾಂಛನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಈ ವೇಳೆ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಅಶೋಕ್, ಕರ್ನಾಟಕ ಲಾನ್ ಟೆನ್ನಿಸ್ ಅಸೋಸಿಯೇಷನ್ನ ಅಮರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾ ಜಿ ಪರಮೇಶ್ವರ್ ತುಮಕೂರು ಸೇರಿದಂತೆ ರಾಜ್ಯದ ಟೆನ್ನಿಸ್ ಆಟಗಾರರ ರಾಷ್ಟ್ರೀಯ ಮಟ್ಟದ ಮಹಿಳಾ ಟೆನ್ನಿಸ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ. 36 ಮಂದಿ ಸಿಂಗಲ್ಸ್ ಸ್ಪರ್ಧೆಯಲ್ಲಿ, ಡಬಲ್ಸ್ ಸ್ಪರ್ಧೆಯಲ್ಲಿ 72ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ವಿಜೇತರಾದವರಿಗೆ ವಿಶ್ವ ರ್ಯಾಂಕಿಂಗ್ಗೆ ನೆರವಾಗಲು 35 ಅಂಕಗಳು ಲಭಿಸಲಿವೆ ಎಂದು ತಿಳಿಸಿದರು. 30 ಜನ 36 ಅನ್ನಲ್ಲ, ನಾನು ಅದ್ರ ಡಬಲ್ ಆಗ್ಬೋದು. ಬಟ್ ಅವ್ರು ಹೇಳ್ತಾರೆ ಒಂದು 60ವರೆಗೆ ಅದ್ರಲ್ಲಿ ಆಗ್ಬೋದು ಎಂಟ್ರಿ ಅಂತ. ಇಂಥದ್ದೇ ಒಂದು ಟೂರ್ನಮೆಂಟ್ಗೆ ಅವರು ಆಡ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿಕೊಂಡು ಬೇರೆ ಯಾವುದೋ ದೇಶಕ್ಕೆ ಹೋಗಿ ಆಡ್ಬೇಕು. ಆ ಅವಕಾಶವನ್ನ ನಾವು ಇಲ್ಲೇ ಕಲ್ಪಿಸ್ಕೊಡ್ತಾ ಇದ್ದೀವಿ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಬೆಂಗಳೂರು ಮತ್ತು ರಾಜ್ಯದ ಹಿರಿಮೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಷರತ್ತುಗಳೊಂದಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಪಂದ್ಯಾವಳಿ ಆಯೋಜಿಸಲು ಅನುಮತಿ ನೀಡಲಾಗಿದೆ. ಈಗಾಗಲೇ ಪೊಲೀಸ್ ಆಯುಕ್ತರು ಮತ್ತು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ಪರಿಶೀಲಿಸಿ ಅಗತ್ಯ ಸಿದ್ಧತೆ ಮಾಡಿದ್ದಾರೆ ಎಂದು ತಿಳಿಸಿದರು. ಹಾಗಾಗಿ ಯುವಕರಿಗೆ ವಿಶೇಷವಾಗಿ ನಿರಾಶೆ ಮಾಡೋದು ಬೇಡ ಅಂತ ಹೇಳಿ ನಮಗೆಲ್ಲ ಸೂಚನೆಗಳು ಬಂದ ಕಾರಣಕ್ಕಾಗಿ ನಾವು ಅನುಮತಿಯನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವು ಕಂಡೀಷನ್ಸ್ ಅನ್ನ ನಾವು ಕೂಡ ಬಹಳ ಕಠಿಣವಾಗಿ ಹಾಕಿ ನಮ್ಮ ಪೊಲೀಸ್ ಕಮಿಷನರು ವಿಧವಾದಂತ ಭೇಟಿಗಳನ್ನ ಕೊಟ್ಟು ಎಲ್ಲ ಮಾಡಿದ್ದಾರೆ. ಕ್ಯಾಮರಾಗಳನ್ನ ಹಾಕಿದ್ದಾರೆ, ಗೇಟ್ಗಳನ್ನ ಡಬಲ್ ಮಾಡಿದ್ದಾರೆ, ವೈಡನ್ ಮಾಡಿದ್ದಾರೆ ಮತ್ತು ಜನ ತಕ್ಷಣ ಆಚೆ ಬರೋದಕ್ಕೆ ಒಳಗಡೆ ಹೋಗೋದಕ್ಕೆ ಯಾವುದೇ ತೊಂದರೆ ಆಗದಂಗೆ ಮಾಡಬೇಕು ಅನ್ನೋದು. ರಸ್ತೆನಲ್ಲಿ ನಿಂತ್ಕೊಂಡು ಟಿಕೆಟ್ ಪರ್ಚೇಸ್ ಮಾಡೋದು, ರಸ್ತೆನೇ ಬ್ಲಾಕ್ ಮಾಡೋದು, ಆ ರೀತಿ ಎಲ್ಲ ಘಟನೆಗಳು ನಡೀತಾ ಇದ್ದದನ್ನ ನಿಲ್ಸೋದಕ್ಕೆ ಏನ್ ಕ್ರಮ ತಗೋಬೇಕು ಅದೆಲ್ಲ ತಗೊಂಡಿದ್ದಾರೆ.